ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಈಗಾಗಲೇ ರಾಧಿಕಾ ಪಂಡಿತ್ ಮತ್ತು ನಿರೂಪ್ ಭಂಡಾರಿ ಅಭಿನಯದಲ್ಲಿ ಆದಿಲಕ್ಷ್ಮಿ ಪುರಾಣ ಎನ್ನುವಂತಹ ಸಿನಿಮಾವನ್ನ ಕನ್ನಡಿಗರು ನೋಡಿರಬಹುದು. ಈಗ ಆಶಾ ಅಯ್ಯನರ್ ಮತ್ತು ರಜನೀಶ್ ಅವರ ಅಭಿನಯದಲ್ಲಿ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯನ್ನ ನೋಡುವಂತಹ ಸಮಯ ಬಂದಿದೆ. ಹೌದು, ಜಿ ಕನ್ನಡದಲ್ಲಿ ಆದಿಲಕ್ಷ್ಮಿ ಪುರಾಣ ಎನ್ನುವಂತಹ ಸೀರಿಯಲ್ ಹೊಸದಾಗಿ ಬರೋದಕ್ಕೆ ರೆಡಿ ಆಗಿದೆ. ಈಗಾಗಲೇ ಪ್ರೋಮೋಗಳು ಕೂಡ ರಿಲೀಸ್ ಆಗಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಈ ಧಾರಾವಾಹಿ ಕತೆ ಏನು, ಈ ಧಾರಾವಾಹಿಯ ತಿರುವುಗಳು ಏನು ಅನ್ನೋದನ್ನ ಮಾತನಾಡೋದಿಕ್ಕೆ ಇವತ್ತು ನಮ್ಮ ಜೊತೆ ಸ್ವತಃ ಆಶಾ ಜೊತೆಗೆ ರಜನೀಶ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಇಬ್ರು? ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಮೊದಲಿಗೆ ಅಭಿನಂದನೆಗಳು. ಇಬ್ರು ಕೂಡ ನಾಯಕ ನಟಿಯಾಗಿ ಆಯ್ಕೆ ಆಗಿರೋದಕ್ಕೆ. ಥ್ಯಾಂಕ್ ಯು. ಹೇಗ್ ಅನಿಸ್ತಾ ಇದೆ ಈಗ ಈ ಮೂಮೆಂಟ್? ಖಂಡಿತವಾಗ್ಲೂ ತುಂಬಾನೇ ಖುಷಿ ಆಗ್ತದೆ ಈ ಮೂಮೆಂಟ್. ಬಿಕಾಸ್ ಈ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ನಾನು ಹೀರೋಯಿನ್ ಆಗ್ತಾ ಇದ್ದೀನಿ ಅನ್ನೋದು ನನ್ಗೆ ತುಂಬಾನೇ ಖುಷಿ ಕೊಟ್ಟಿರುವಂತ ವಿಚಾರ. ಸಿಕ್ಕಾಪಟ್ಟೆ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಆಗಿ ಇದೀವಿ. ಪ್ರತಿ ದಿನ ಕೂಡ ಲೈಕ್ ವೆರಿ ನ್ಯೂ ಡೇ, ನ್ಯೂ ಥಿಂಗ್. ಇಷ್ಟು ವರ್ಷ ನಮ್ಮ ಲೈಫಲ್ಲಿ ಬರ್ತಾ ಇರೋ ದಿನಗಳಿಗೂ ಈಗ ಬರ್ತಿರೋ ದಿನಗಳಿಗೂ ತುಂಬಾನೇ ವ್ಯತ್ಯಾಸಗಳಿದೆ. ತುಂಬಾ ಎಕ್ಸೈಟೆಡ್ ಆಗಿ ಖುಷಿಯಾಗಿದ್ದೀವಿ ಅಂತ. ವೆರಿ ಹ್ಯಾಪನಿಂಗ್ ಆಗಿದೆ. ಸೊ ಎವ್ರಿ ಡೇ ಎಕ್ಸೈಟಿಂಗ್ ಆಗಿದೆ. ಕೆಲಸ ಇದೆ ಅಫ್ಕೋರ್ಸ್. ಈಗ ಸ್ವಲ್ಪದಲ್ಲೇ ಲಾಂಚ್ ಆಗ್ತಿದೆ. ಸೊ ಅಷ್ಟು ಕೆಲಸನೂ ಅಷ್ಟೇ ಇದೆ. ಅದ್ರ ಜೊತೆ ಆ ಖುಷಿ ಆ ಕೆಲಸದ ಸುಸ್ತನ್ನ ಮರೆಸ್ತಾ ಇದೆ. ಆ್ಯಂಡ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ. ಜನ ಹೇಗೆ ನಮ್ಮನ್ನ ರಿಸೀವ್ ಮಾಡ್ತಾರೆ ಆಸ್ ಅ ಲೀಡ್ ಅನ್ನೋದು ವೆಯ್ಟ್ ಮಾಡ್ತಾರೆ. ಈಗ ಇಷ್ಟು ದಿನಗಳ ಕಾಲ ಈ ಒಂದು ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತೀರಾ. ನಾನು ಹೀರೋ ಆಗ್ಬೇಕು ಅಥವಾ ಹೀರೋಯಿನ್ ಆಗ್ಬೇಕು ಅಥವಾ ಒಂದು ಗಟ್ಟಿ ಪಾತ್ರಕ್ಕೆ ನಾನು ಜೀವ ತುಂಬಬೇಕು ಅಂತ. ಆ ಅವಕಾಶ ಇವತ್ತು ನಿಮ್ಮದಾಗಿದೆ. ಹೇಗ್ ಅನ್ಸುತ್ತೆ ಇದು? ಇಷ್ಟು ದಿನ ಒಂದು ಕಾಯುವಿಕೆಗೆ ಒಂದು ಉತ್ತರ ಸಿಕ್ಕಿದೆ. ಡೆಫಿನೆಟ್ಲಿ ನೀವು ಹೇಳ್ದಂಗೆ ಇದು ಒಂದು ನಮ್ಮ ಕೆರಿಯರ್ಗೆ ಇದೊಂದು ತುಂಬಾ ದೊಡ್ಡ ಹೆಜ್ಜೆನೆ. ಯಾಕಂದ್ರೆ ಅಫ್ಕೋರ್ಸ್ ಜರ್ನಿ ಇದು ತುಂಬಾ ದೊಡ್ಡದಿದೆ. ಮಾಡೋ ಕೆಲಸಗಳು ತುಂಬಾ ಇದೆ. ಬಟ್ ಇದು ಆ ಕನಸುಗಳನ್ನ ಮುಟ್ಟಕ್ಕೆ ಇದೊಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಜಿ ಕನ್ನಡದಲ್ಲಿ ಒಂದು ಲೀಡ್ ಆಗಿ ಸಿಗೋದು ಒಂದು ಇಟ್ಸ್ ಲೈಕ್ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಜವಾಬ್ದಾರಿನೂ ಅಷ್ಟೇ ಇದೆ. ಬಟ್ ಆ ಖುಷಿ, ನಮ್ಮ ಕಷ್ಟ, ನಮ್ಮ ಎಫರ್ಟ್ಸ್ 100% ಮ್ಯಾಟರ್ ಆಗುತ್ತೆ. ನಾವು ಆ್ಯಂಡ್ ಅದೇ ಎಫರ್ಟ್ಸ್ನ ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಜನಕ್ಕೆ ಅವ್ರು ಏನು ಡಿಸರ್ವ್ ಆಗಿದೆಯೋ ಆ ಎಂಟರ್ಟೈನ್ಮೆಂಟ್ ಅಷ್ಟು ಇದು ನಾವು ಕೊಡ್ತೀವಿ ಅಂತ. ಈಗ ಹೇಳಿ. ಎಲ್ರಿಗೂ ಕನ್ಸುಗಳಿರುತ್ತೆ. ತುಂಬಾ ಕನ್ಸು ಕಟ್ಕೊಂಡಿರ್ತಾರೆ. ಎಲ್ಲರೂ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಲೈಫಲ್ಲಿ ಏನೋ ಮಾಡಬೇಕು, ಏನೋ ಆಗಬೇಕು ಅಂತ. ಬಟ್ ತುಂಬಾ ಜನಕ್ಕೆ ಆ ಕನ್ಸು ನನ್ಸಾಗಿರಲ್ಲ ಅಥವಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಅವರಿಗೆ. ಸೊ ನಮಗೆ ಬಹುಶಃ ಒಳ್ಳೆ ಟೈಮ್, ಪ್ಲಾಟ್ಫಾರ್ಮ್ ಎಲ್ಲನೂ ಸಿಕ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಜಿ ಕನ್ನಡಕ್ಕೆ ಥ್ಯಾಂಕ್ ಯು ಕೂಡ ಹೇಳಬೇಕು. ಬಿಕಾಸ್ ಒಳ್ಳೆ ರೈಟ್ ಟೈಮ್, ರೈಟ್ ಪಾತ್ ಅಂತ ಹೇಳ್ತಾರಲ್ಲ. ಸೊ ಆ ಥರ ಇದು ಅವಕಾಶ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಈಗ ಧಾರಾವಾಹಿಯಲ್ಲಿ ಪ್ರೋಮೋ ನೋಡೋದಾದ್ರೆ ಹಾಡು ಹೇಳ್ತೀರಿ ಇಬ್ರು ಕೂಡ. ನಿಜ ಜೀವನದಲ್ಲೂ ಹಾಡು ಹೇಳ್ತೀರಾ? ನಾನಂತೂ ಹಾಡಲ್ಲ. ಇವ್ರ ಬಗ್ಗೆ ಗೊತ್ತಿಲ್ಲ. ನಾನು ಮೇ ಬಿ ಹಾಡ್ತೀನಿ. ನಾನು ಸ್ವಲ್ಪ ಸಂಗೀತ ಕಲ್ತಿದ್ದೀನಿ ಒಂದಷ್ಟು ವರ್ಷ. ಸೊ ಹಾಗಾಗಿ ಬರುತ್ತೆ. ಒಂದೆರಡು ಲೈನ್ ಹಾಡ್ಬೋದಾ? ಲಾಸ್ಟ್ ಅಲ್ಲಿ ಹೇಳೋಣ. ಓಕೆ, ಡನ್. ಈಗ ಧಾರಾವಾಹಿಯಲ್ಲಿ ಪ್ರೋಮೋ ನೋಡಿದಾಗೆ ಮದ್ವೆ ಕೂಡ ಆಗುವಂತದ್ದು. ಏನು ಕತೆ? ಸ್ವಲ್ಪ ಎಳೆ ಬಿಟ್ಕೊಡ್ಬೋದಾ? ಖಂಡಿತವಾಗ್ಲೂ ಯಾವ ಎಳೆನೂ ಬಿಟ್ಕೊಡಲ್ಲ. ನೀವು ಕತೆ ಏನು ಅಂತ ಹೇಳಿದ ಜನರಿಗೆ ಹೆಂಗ್ ರೀಚ್ ಆಗುತ್ತೆ? ಅದೇ ನಾವು ಹೇಳ್ತೀವಿ, ಪ್ರೋಮೋ ಮೂಲಕ ನಾವು ಹೇಳ್ತೀವಿ. ಯಾವ ತರ ಅಂದ್ರೆ ಕಥೆಯಲ್ಲಿ ತುಂಬಾ ಟ್ವಿಸ್ಟ್ ಇದೆ. ನೀವು ಪ್ರೋಮೋದಲ್ಲೇ ನೋಡಿರಬಹುದು. ತುಂಬಾ ಟ್ವಿಸ್ಟ್ ಇದೆ. ಕಾಲೇಜಲ್ಲಿ ಇರ್ತೀವಿ, ಮನೇಲಿ ಮದ್ವೆ ಮಾಡ್ಕೊಂಡು ಇಬ್ರು ಇರ್ತೀವಿ ಏನು ಅಂತ. ಸೊ ಆ ಟ್ವಿಸ್ಟ್ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಅವ್ರು ನೋಡ್ಲೇಬೇಕಾಗತ್ತೆ ಎಪಿಸೋಡ್ಸ್ನ. ಸೊ ಹೇಗಿದ್ರು ಆದಷ್ಟು ಬೇಗನೆ ಬರ್ತಾ ಇದೀವಿ. ಡಿಸೆಂಬರ್ 8ನೇ ತಾರೀಕು ನೋಡಿದ್ರೆ ಖಂಡಿತ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಪಾತ್ರ ಹೇಗಿದೆ? ನನ್ನ ಪಾತ್ರ ಲಕ್ಷ್ಮಿ ಅನ್ನೋ ಪಾತ್ರನ ನಿಭಾಯಿಸ್ತಾ ಇದ್ದೀವಿ. ತುಂಬಾ ಪಟಾಕಿ ತರ ಎಲ್ಲಾರ ಜೊತೆ ಮಾತಾಡ್ಕೊಂಡು ಪಟ ಅಂತ ಕ್ಯೂಟ್ ಆಗಿ ಎಲ್ಲಾ ಕಡೆ ಇರ್ತಾಳೆ. ಎಲ್ಲಾ ಕೆಲ್ಸಗಳು ಮಾಡ್ತಾಳೆ. ಇದು ಬರಲ್ಲ ಅದು ಬರಲ್ಲ ಅನ್ನೋ ತರನೇ ಇರಲ್ಲ. ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿರ್ತಾಳೆ. ಅಂಡ್ ಅದ್ರ ಜೊತೆಗೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಸೇರ್ಕೊಂಡು
ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ತಂಗಿ ತಮ್ಮಂದ್ರನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಅಂತ ಒಂದು ಲಕ್ಷ್ಮಿ ಪಾತ್ರ. ಅಣ್ಣನ ಮದ್ವೆ ಮಾಡಿಸ್ಬೇಕು ಅನ್ನೋಂಥದ್ದು ಕೂಡ ಇದೆ. ಅಣ್ಣನ್ ಮದ್ವೆ ಮಾಡಿಸ್ಬೇಕು ಅನ್ನೋ ಕನ್ಸು ಕೂಡ ಇದೆ ನನಗೆ. ಸೊ ಅದ್ರ ಪ್ರೊಸೆಸ್ ಅಲ್ಲಿ ಕೂಡ ಇದೀನಿ ಇವಾಗ. ಓ, ಇಷ್ಟೊಂದೆಲ್ಲ ಜವಾಬ್ದಾರಿಗಳು ಹೇಗೆ ನಿಭಾಯಿಸ್ತೀರಾ ಅಂತ. ಹಾ, ಲಕ್ಷ್ಮಿ ಒಂದು ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸುವಂತ ಒಂದು ಕ್ಯಾರೆಕ್ಟರ್ ಇದು. ಡೆಫಿನೆಟ್ಲಿ ಶಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅನ್ನೋ ತರ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಬಂದು ಆದಿ ಸಿಟಿಲಿ ಬೆಳೆದಿರೋ ಹುಡುಗ, ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರೋವಂಥ ಹುಡುಗ, ರಾಕ್ ಸ್ಟಾರ್ ಆಗಬೇಕು ಅನ್ನೋ ದೊಡ್ಡ ಕನಸು ಇಟ್ಕೊಂಡಿರುವಂಥ ಹುಡುಗ. ಆ್ಯಂಡ್ ಮನೆಯವರಂದರೆ ತುಂಬ ಇಷ್ಟ, ಅಕ್ಕ ಅಂದರೆ ಇನ್ನೂ ಇಷ್ಟ. ಅಕ್ಕನ ಕನಸುಗಳನ್ನೆಲ್ಲ ಈಡೇರಿಸ್ಬೇಕು ಅನ್ನೋದು ಇವನ ಆಸೆ. ಈ ಪಾತ್ರ ಆದಿ ತುಂಬ ಮಾಸ್ ಆ್ಯಂಡ್ ಸ್ಟೈಲಿಶ್ ಕ್ಯಾರೆಕ್ಟರ್, ಎಲ್ರಿಗೂ ತುಂಬ ಬೇಗ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಆದಿ. ರಿಯಲ್ ಲೈಫ್ ಅಲ್ಲಿ ಫೀಮೇಲ್ ಫ್ಯಾನ್ಸ್ ಎಷ್ಟಿದ್ದಾರೆ? ನನಗೆ ಗೊತ್ತಿಲ್ಲಪ್ಪ. ಅವರೆಲ್ಲ ನನ್ನ ಫ್ರೆಂಡ್ಸ್. ಓಕೆ, ಎಲ್ಲ ಫ್ರೆಂಡ್ಸ್. ಆಮೇಲೆ ಮತ್ತೊಂದಿನ ಬೇರೆ ಹೇಳ್ತೀರಾ, ಫ್ರೆಂಡ್ಸ್ ಅಂತ ಹೇಳಲ್ಲ. ಇಲ್ಲ ಎಲ್ಲರೂ ಫ್ರೆಂಡ್ಸ್. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ನಿಮ್ಮ ಪ್ರೋಮೋಗಳನ್ನ ನೋಡಿ? ಸೋಷಿಯಲ್ ಮೀಡಿಯಾಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸಿಕ್ಕಾಪಟ್ಟೆ ಪೇಜಸ್ ನಮ್ಮ ಬಗ್ಗೆ ಪೋಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಬ್ರು ಸಪೋರ್ಟಿಂಗ್ ಆಕ್ಟರ್ಸ್ ಆಗಿದ್ದವರು ಈಗ ಲೀಡ್ ಆಗಿ ಬಂದಿರೋದು. ಸೊ ಅವ್ರಿಗೂ ಅಷ್ಟೇ ಖುಷಿ ಇದೆ. ಸೊ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಿದೆ. ಜನ ಕೂಡ ಅಷ್ಟೇ ಲೈಕ್ ವೆರಿ ವೆಲ್ ಡಿಸರ್ವ್ಡ್ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ ನಮ್ಮಿಬ್ರ ಬಗ್ಗೆ. ಆ್ಯಂಡ್ ಪ್ರಾಜೆಕ್ಟು ಅಷ್ಟೇ, ಅವರಿಗೆ ಹೊಸದಾಗಿ ಏನೋ ಇದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು ಆ್ಯಂಡ್ ಪ್ರೆಸೆಂಟೇಷನ್ ವೈಸ್ ಆಗಿರ್ಬೋದು, ತುಂಬ ಯುನೀಕ್ ಆಗಿದೆ ಅನ್ನೋ ಮಾತುಗಳು ನಾವು ನೋಡ್ತಾ ಇದ್ದೀವಿ. ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಒಂದು ವೆರೈಟಿ ಕಥೆಗಳು, ಧಾರಾವಾಹಿಗಳು ಬರ್ತಾ ಇದೆ. ಅದರ ಮಧ್ಯದಲ್ಲಿ ಒಂದು ಕಾಲೇಜ್ ಲವ್ ಸ್ಟೋರಿ ಅಥವಾ ಒಂದು ಟೀನೇಜ್ ದಾಟಿ ಮದುವೆ ಆಗುವಂಥದ್ದು, ಬೇಗ ಮದುವೆ ಆಗುವಂಥದ್ದು, ಈ ರೀತಿ ಸ್ಟೋರಿಗಳ ಕೊರತೆ ಇತ್ತು ಅಂತ ಕಾಣಿಸುತ್ತೆ. ಬಹುಶಃ ನಿಮ್ಮ ಕತೆ ಈ ಒಂದು ಕೊರತೆಯನ್ನ ನೀಗಿಸಿದೆ ಅಂತ ಹೇಳ್ಬೋದು. 100%. ಆ ಗ್ಯಾಪ್ ನೀವು ಹೇಳಿದ್ರಲ್ಲ, ಕಾಲೇಜ್ಗೂ ಮದುವೆಗೂ ಆ ಒಂದು ಗ್ಯಾಪ್ ನ ಫಿಲ್ ಮಾಡಕ್ ಬಂದಿರೋದೇ ಆದಿಲಕ್ಷ್ಮಿ ಪುರಾಣ. ಇದು ಹೇಗೆ ಅನ್ಸುತ್ತೆ ಅಂದ್ರೆ, ಈ ರೀತಿಯ ಒಂದು ಕಥೆಗಳ ಅಗತ್ಯ ಇತ್ತು, ನಿಮ್ಗೂ ಕೂಡ ಆ ತರದೊಂದು ಅವಕಾಶ ಸಿಕ್ಕಿದೆ. ಯಾವಾಗ್ಲೂ ಹೇಳ್ಬಿಡ್ತಾರೆ ಧಾರಾವಾಹಿ ಅಂತ ಅಂದ್ಕೊಳ್ಳಿ ಅತ್ತೆ ಸೊಸೆ ಜಗಳ ಅಥವಾ ಇನ್ನೊಂದೇನೋ ಒಂದೇ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ ಅನ್ನೋ ಅಂತ ಕಂಪ್ಲೇಂಟ್ ಇರುತ್ತೆ. ಬಟ್ ನಿಮಗೆ ವಿಭಿನ್ನವಾದ ಕತೆ ಸಿಕ್ಕಿರುವಂತದ್ದು, ಅದ್ರ ಮೂಲಕ ಹೀರೋ ಆಗಿ ಲಾಂಚ್ ಆಗ್ತಿರುವಂತದ್ದು ಕಿರುತೆರೆಗೆ. 100%. ಸಿಕ್ಕಾಪಟ್ಟೆ ಖುಷಿ ಇದೆ. ಅಂಡ್ ತುಂಬಾ ಜನ ಯಂಗ್ಸ್ಟರ್ಸ್ಗೆ ಕನ್ಫ್ಯೂಷನ್ ಇರುತ್ತೆ, ಕಾಲೇಜ್ ಲೈಫ್ ಚೆನ್ನಾಗಿರುತ್ತಾ ಇಲ್ಲ ಕಾಲೇಜ್ ಬಿಟ್ಟು ಮದುವೆ ಆಗ್ಬಿಡ್ಲಾ ಅದು ಚೆನ್ನಾಗಿರುತ್ತಾ, ಇಲ್ಲ ನನ್ನ ಮದುವೆ ಆಗೋ ಪಾರ್ಟ್ನರ್ ಹೇಗಿರ್ಬೇಕು, ನನ್ನ ಮದುವೆ ಆಗುವಂಥ ಪಾರ್ಟ್ನರ್ ನನಗೆ ಸೆಟ್ ಆಗಲಿಲ್ಲ ಅಂದರೆ ಲೈಫ್ ಹೇಗಿರುತ್ತೆ, ಈ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಆದಿಲಕ್ಷ್ಮಿ ಪುರಾಣದಲ್ಲಿ ಸಿಗುತ್ತೆ. ಆ್ಯಂಡ್ ಇಂಥ ಒಂದು ಒಳ್ಳೆ ಕತೆಗೆ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಥ್ಯಾಂಕ್ ಯು ಝೀ ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಸಂತೋಷ್ ಕೋಟಿ ಸರ್, ಜನಾರ್ದನ್ ಸರ್, ಇವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಆಪರ್ಚುನಿಟಿ ತುಂಬ ಇಂಪಾರ್ಟೆಂಟ್ ನಮಗೆ. ಯಾಕಂದರೆ ನಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ದರೂ ಆ ಟ್ಯಾಲೆಂಟ್ನ ತೋರ್ಸೋಕ್ಕೆ ನಮಗೊಂದು ಪ್ಲ್ಯಾಟ್ಫಾರ್ಮ್ ಬೇಕೇ ಬೇಕು. ಸೊ ಆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಆಶಾ ಅವರೇ, ಈಗ ಕಾಲೇಜ್ ಮುಗಿದ ಕೂಡಲೇ ಅಥವಾ ಕಾಲೇಜ್ ಓದ್ಬೇಕಾದ್ರೆ ಸಾಕಷ್ಟು ಕುಟುಂಬಗಳಲ್ಲಿ ಅಂದ್ರೆ ಪಾಲಕರು ಹೇಳ್ತಾರೆ ಮದ್ವೆ ಮಾಡ್ಬೇಕು ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳ ಆಸೆ ಕನಸು ಏನೂ ಕೇಳೋದಿಲ್ಲ. ಒಮ್ಮೊಮ್ಮೆ ಹೆಣ್ಮಕ್ಳಿಗೂ ಕೂಡ ಮದ್ವೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಗೆ ಎಷ್ಟು ಜನರಿಗೆ ಇಷ್ಟ ಆಸೆ ಅನ್ನೋದಕ್ಕಿಂತ ಭಯ ಆಗ್ಬಿಟ್ಟಿದೆ. ಇವಾಗ ರಿಲೇಶನ್ಶಿಪ್ ತುಂಬಾ ಕಾಂಪ್ಲಿಕೇಶನ್ ಆಗ್ತಾ ಇರೋದಕ್ಕೆ ಭಯ ಆಗ್ತಿದೆ, ಏನ್ ಹೇಳ್ತೀರಾ? ಏನಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾವು ಪ್ರಿಡಿಕ್ಟ್ ಮಾಡಿರೋ ತರ ಯಾವ್ದು ಇರೋದಿಲ್ಲ ಲೈಫಲ್ಲಿ. ಸೊ ದ ಮೇನ್ ಥಿಂಗ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ನಾವು ಹೇಗೆ ವರ್ಕ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರ್ಯಾಂಡಮ್ಲಿ ನೀವು ಸುಮ್ಮನೆ ಯಾರನ್ನೋ ಮದುವೆ ಮಾಡ್ಕೊಂಡ್ಬಿಟ್ಟೆ ಆ ಮದುವೆ ಆಯ್ತು ಅಂತ ಆಗೋಯ್ತು, ಅಥವಾ ಪೇರೆಂಟ್ಸ್ ಒಂದು ಒತ್ತಾಯಕ್ಕೋಸ್ಕರ. ಸೊ ದಿಸ್ ಇಸ್ ಆಲ್ ಎಲ್ರ ಕೈಯಲ್ಲೂ ಇದೆ. ಎಲ್ರೂ ಇದನ್ನ ತುಂಬಾ ನೀಟಾಗಿ ನೋಡಿ ಮಾಡಿ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಯುವರ್ ಈಚ್ ಅದರ್ ರೆಸ್ಪೆಕ್ಟ್ ಇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ರಿಗೊಬ್ರು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಫಸ್ಟ್ ಮೇನ್ ಥಿಂಗ್ ಅದೇ. ರೆಸ್ಪೆಕ್ಟ್ ಇತ್ತು ಅಂದ್ರೆ ದೇ ವಿಲ್ ಲವ್ ಅಂಡ್ ದೇ ವಿಲ್ ಗಿವ್ ಫ್ರೀಡಮ್, ಎಲ್ಲಾನು ಆಗುತ್ತೆ. ಸೊ ಇಲ್ಲಿ ಆದಿಲಕ್ಷ್ಮಿ ಬಗ್ಗೆ ಹೇಗೆ ಅಂದ್ರೆ ಯಾವಾಗ್ಲೂ ಕಿತ್ತಾಡ್ತಾ ಇರ್ತೀವಿ, ಮದ್ವೆ ಆಗೋಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಸೊ ನಮ್ಮಿಬ್ಬರ ಮಧ್ಯದಲ್ಲಿ ಮುಂದೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಏನಾಗತ್ತೆ ಅನ್ನೋದೇ ಕತೆ. ಓಕೆ, ನಿಮ್ಮ ಪ್ರಕಾರ ಪ್ರೀತಿ ಮತ್ತೆ ಮದುವೆ ಅಂದ್ರೆ ಏನು?
ಇದು ಆಫ್ ಸ್ಕ್ರೀನ್ ಕೇಳ್ತಿದ್ದೀರಾ? ಓವರ್ ಆಗಿ ಹೇಳಿ. ಪ್ರೀತಿ ಆದಿಗಾಗ್ಲಿ ರಜನೀಶ್ಗಾಗ್ಲಿ ಪ್ರೀತಿ ಅಂದ್ರೆ ಆ, ಅರ್ಥ ಮಾಡ್ಕೊಳ್ಳೋದು. ಓಕೆ. ಆ, ಮತ್ತೆ ಪ್ರೀತಿ ಅಂದ್ರೆ ಆ, ಅವ್ರಿಗೋಸ್ಕರ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಆದ್ರೂ ಮಾಡ್ಕೊಳಕ್ ರೆಡಿ ಇರೋದು. ಬದಲಾವಣೆಗಳನ್ನ ಈಗ ನಾನು ಚೇಂಜೇ ಆಗಲ್ಲ, ನಾನು ಇರೋದೇ ಹಿಂಗೆ, ಅದು ಐ ಡೋಂಟ್ ಬಿಲೀವ್ ಇನ್ ಇಟ್. ಯಾಕಂದ್ರೆ ಈಗ ಈಗ ನಾವ್ ಯಾರನ್ನೂ ಇಷ್ಟಪಡ್ತೀವಿ ಅಂದ್ರೆ ಅವ್ರ ಜೊತೆ ಇರೋಕ್ಕೋಸ್ಕರ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಅದು ಪ್ರೀತಿ. ಅಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಫ್ರೆಂಡ್ಶಿಪ್ ಇಲ್ಲದೆ ಇದ್ರೆ ಪ್ರೀತಿ ನಾಟ್ ಅಟ್ ಆಲ್ ವ್ಯಾಲಿಡ್ ಅನ್ಸುತ್ತೆ. ಆದಿ ಕ್ಯಾರೆಕ್ಟರ್ ನಲ್ಲಿ ತುಂಬಾ ರಗಡ್ ಆಗಿ ಕಾಣಿಸ್ತಾರೆ, ಬಟ್ ನಾವು ನಿಮ್ಮನ್ನ ರಿಯಲ್ ಆಗಿ ನೋಡಿದಾಗ ತುಂಬಾ ಸ್ವೀಟ್ ಅಂತ ಅನಿಸ್ತೀರಾ. ಸೊ ಆ ರಗಡ್ ಕ್ಯಾರೆಕ್ಟರಿಗೆ ಅಂದ್ರೆ ಪರಕಾಯ ಪ್ರವೇಶ ಮಾಡೋದಕ್ಕೆ ಎಷ್ಟು ಕಷ್ಟ ಇಲ್ಲ ಆಯ್ತು? ಇಲ್ಲ, ಆದಿ ಕೂಡ ತುಂಬಾನೇ ಸ್ವೀಟ್, ಯಾರಿಗೂ ಗೊತ್ತಿಲ್ಲ ಬಟ್ ಅಷ್ಟೇ. ಲಕ್ಷ್ಮಿ ಜೊತೆ ಫುಲ್ ಜಗಳನೇ ಅದೇ ನೋಡಿ. ಲಕ್ಷ್ಮಿ ಹತ್ರ ಮಾತ್ರ ಎಲ್ಲಾರದನ್ನು ಆದಿ ತುಂಬಾನೇ ಸ್ವೀಟು. ಅಂಡ್ ರಜನೀಶ್ ಕೂಡ ಅಷ್ಟೇ, ಯಾವಾಗ್ಲೂ ಇಷ್ಟೇ ಸ್ವೀಟ್ ಆಗಿರಲ್ಲ. ಸೊ ಪರಿಸ್ಥಿತಿಗಳು ಡಿಪೆಂಡ್ ಆಗತ್ತೆ. ಬಟ್ ಆದಿ ಒಂದು ಮಾಸ್ ಕ್ಯಾರೆಕ್ಟರ್. ಸೊ ತುಂಬಾ ಯಂಗ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ರಕ್ತ ಅಂತಾರಲ್ಲ, ಆ ತರ ಬೇಗ ಕೋಪ ಬರುತ್ತೆ. ಅವನ್ ಅನ್ಕೊಂಡಿದ್ದೇ ಆಗ್ಬೇಕು, ಅಕ್ಕ ಆಸೆ ಪಟ್ಟಿದ್ದೇ ಆಗ್ಬೇಕು ಅನ್ನೋ ತುಂಬಾ ಹಠ ಇರುವಂತ ಹುಡುಗ ಆದಿ. ಬಟ್ ಇದನ್ನೆಲ್ಲ ಹೊರತಾಗಿ ಅಂದ್ರೆ ನೀವ್ ಹೇಳಿದ್ರಿ ಬಿಸಿ ರಕ್ತ ಅಂತ, ಏನೆಲ್ಲ ಎಡವಟ್ಟುಗಳನ್ನ ಮಾಡ್ಕೊಳ್ತಾರೆ ಇವತ್ತಿನ ಯುವ ಜನತೆ? ಅದಂತೂ ತುಂಬಾ ಆಗುತ್ತೆ. ಮೇನ್ಲಿ ನಾನು ನೋಡಿರೋದು, ನಾನೇನ್ ತುಂಬಾ ದೊಡ್ಡವನಲ್ಲ, ಬಟ್ ಅಟ್ ಲೀಸ್ಟ್ ಟ್ರಾಫಿಕ್ ಸೆನ್ಸ್ ಇದೆ ನನಗೆ. ಬಟ್ ನಾನು ತುಂಬಾ ಜನನ ನೋಡಿದೀನಿ ರೋಡಲ್ಲಿ ವೀಲಿ ಮಾಡೋದು, ಅಥವಾ ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ, ಅವ್ರ ಪ್ರಾಣನೂ ಹೋಗ್ತಾ ಇದೆ, ಬೇರೆಯವ್ರಿಗೂ ತೊಂದರೆ ಆಗ್ತಿದೆ. ಸೊ ಅದು ನಾನು ತುಂಬಾ ಅಬ್ಸರ್ವ್ ಮಾಡಿದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಅಟ್ಲೀಸ್ಟ್ ಗಮನ ಕೊಡ್ಬೇಕನ್ಸುತ್ತೆ. ಆ್ಯಂಡ್ ಇನ್ನೊಂದು ಅಡಿಕ್ಷನ್ಸ್, ಏನು ಮಾದಕ ಇದಾಗಿರ್ಬೋದು, ಆ ಅಡಿಕ್ಷನ್ಸ್ ತುಂಬಾ ಇದೆ. ಇವಾಗ ಅನ್ಸುತ್ತೆ ನಾವಿರೋದೇ ಹಿಂಗೆ, ನಾವು ಮಜಾ ಮಾಡ್ತಾ ಇದೀವಿ ನಮ್ ಇಷ್ಟ ಅಂತ, ಬಟ್ ಅದು ಇಟ್ಸ್ ನಾಟ್ ರೈಟ್ ಅನ್ಸುತ್ತೆ. ಓಕೆ. ಈಗ ಆಶಾ ಅವರು ಈಗ ಲಕ್ಷ್ಮಿ ಅಂದ್ರೆ ಹೀರೋಯಿನ್ ಆಗಿ ಬಡ್ತಿ ಪಡಿರುವಂತದ್ದು, ಈ ಒಂದು ಹಂತಕ್ಕೆ ಬರೋದಕ್ಕೆ ಎಷ್ಟು ಕಷ್ಟ ಇತ್ತು? ಆಮೇಲೆ ಈ ಹಿಂದಿನ ಜರ್ನಿಯನ್ನ ನೆನಪಿಸ್ಕೊಳ್ಳೋದಾದ್ರೆ ಏನ್ ಅನ್ಸುತ್ತೆ? ನಾನ್ ಈ ಸ್ಟೇಜಿಗೆ ಬರೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ. ತುಂಬಾ ಬಿಕಾಸ್ ನನ್ನ ಫ್ಯಾಮಿಲಿ ಆಗ್ಲಿ ಅಥವಾ ನನ್ನ ಸುತ್ತಮುತ್ತ ಆಗ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ಯಾರು ಈ ಫೀಲ್ಡ್ ಅಲ್ಲಿ ಇರ್ಲಿಲ್ಲ. ಐ ಆಮ್ ದ ಒನ್, ಮೇ ಬಿ ನನ್ನ ಸುತ್ತಮುತ್ತ ಯಾರು ಇದ್ರ ಬಗ್ಗೆ ಐಡಿಯಾ ಕೂಡ ಇರ್ಲಿಲ್ಲ ಯಾರಿಗೂನು. ಸೊ ಅದು ಹೇಗ್ ಬಂದೆ, ಹೇಗ್ ಮಾಡಿದೆ, ಆ ಪ್ರೋಸೆಸ್ ಇದೆಯಲ್ಲ, ಇಟ್ಸ್ ವಂಡರ್ಫುಲ್. ಅಂಡ್ ಪ್ರತಿಯೊಬ್ರು ಕಷ್ಟಪಟ್ರೆ ದೇ ವಿಲ್ ಗೆಟ್ ದ ಆನ್ಸರ್ ಒನ್ ಆರ್ ದ ಅದರ್ ಡೇ. ಕಷ್ಟಪಡ್ಬೇಕು ಅನ್ಸುತ್ತೆ ಲೈಫಲ್ಲಿ. ಎಲ್ಲದೂ ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಅಷ್ಟೇ, ಕಂಫರ್ಟ್ ಝೋನಿಂದ ಆಚೆ ಬಂದ್ರೆ ಖಂಡಿತವಾಗ್ಲೂ ನೀವೇನ್ ಗುರಿ ಇಟ್ಕೊಂಡಿರ್ತೀರಾ ಅದಕ್ಕೆ 100% ನೀವು ವರ್ಕ್ ಮಾಡಿದ್ರೆ ಒನ್ ಆರ್ ದ ಅದರ್ ಡೇ ಖಂಡಿತವಾಗ್ಲೂ ನೀವೇನ್ ಅನ್ಕೊಂಡಿದ್ದೀರಾ ಅದು ಆಗೇ ಆಗುತ್ತೆ. ಅದಕ್ಕೆ ಮೇ ಬಿ ನಾನೇ ಎಕ್ಸಾಂಪಲ್, ನನ್ನ ಲೈಫಲ್ಲಿ ನಾನೇ ಎಕ್ಸಾಂಪಲ್ ಅಂತ ಅನ್ಕೊಂತೀನಿ. ಸೊ ಸ್ಟ್ರಗಲ್ ಇಸ್ ಇಂಪಾರ್ಟೆಂಟ್, ಕಷ್ಟಪಡ್ಬೇಕು ಎಲ್ರು. ಓಕೆ. ಈಗ ಅಣ್ಣ ಸಂಜೀವನ್ನ ಮದ್ವೆ ಮಾಡೋದಿಕ್ಕೆ ಲಕ್ಷ್ಮಿ ಒದ್ದಾಡ್ತಿರುವಂತದ್ದು, ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ? ಹೌದು, ಈಗ ಅಲ್ಲಿ ಆದಿ ಅಕ್ಕಂಗೆ ಇಷ್ಟ ಇರಲ್ಲ, ಸೊ ಮದ್ವೆ ಮಾಡ್ತಾ ಇರ್ತಾರೆ. ಸೊ ಖಂಡಿತವಾಗ್ಲೂ ನಾನು ಅದನ್ನೆಲ್ಲದನ್ನು ಫೇಸ್ ಮಾಡ್ಬೇಕಾಗತ್ತೆ. ಅಣ್ಣನ ಖುಷಿನೂ ಅಷ್ಟೇ ಇಂಪಾರ್ಟೆಂಟು. ಬಿಕಾಸ್ ಅವ್ನು ಇವಾಗ ಮದ್ವೆ ಆಗ್ತಿದೆ ಅಂತ ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ದಾನೆ, ಆಸೆ ಇಟ್ಕೊಂಡಿದ್ದಾನೆ. ನಾನು ಈ ಹುಡ್ಗಿನ ಮದ್ವೆ ಆಗ್ತೀನಿ, ಒಳ್ಳೆ ಮನೆತನ, ತುಂಬಾ ಚೆನ್ನಾಗಿರತ್ತೆ ನಾವಿಬ್ರು ಜೊತೆ ಆದ್ರೆ ಅಂತ ತುಂಬಾ ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ದಾನೆ. ಅದಕ್ಕೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಇನ್ ಅ ಪಾಸಿಟಿವ್ ವೇ ಏನೇನೆಲ್ಲ ಆಗತ್ತೆ ಎಲ್ಲದನ್ನು ಟ್ರೈ ಮಾಡ್ತಾ ಇದ್ದೀನಿ ನಾನು ಅಣ್ಣನ ಮದ್ವೆ ಮಾಡಿಸೋದಕ್ಕೆ. ಓಕೆ. ಒಟ್ಟಾರೆಯಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಆದಿಲಕ್ಷ್ಮಿ ಪುರಾಣ ಡಿಸೆಂಬರ್ 8 ರಾತ್ರಿ 9 ಗಂಟೆಯಿಂದ ಶುರು ಆಗ್ತಾ ಇದೆ. ತಪ್ಪದೆ ಎಲ್ರು ನೋಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 100% ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ತುಂಬಾ ಪ್ಯಾಷನೇಟ್ ಆಗಿ ಮಾಡ್ತಾ ಇದೀವಿ. ಸೊ ನಿಮಗೂ ಕೂಡ ಅದು ಇಷ್ಟ ಆಗುತ್ತೆ ಅನ್ಸುತ್ತೆ. ಯಾವ ಸಿನಿಮಾಗೂ ಕಮ್ಮಿ ಇಲ್ಲ, ಆ ಕ್ವಾಲಿಟಿಲಿದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಿಸ್ ಮಾಡದೆ ಎಲ್ಲರೂ ಆದಿಲಕ್ಷ್ಮಿ ಪುರಾಣ ಜೀ ಕನ್ನಡದಲ್ಲಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಂಡಿದ್ದೀರಾ. ವೃತ್ತಿ ಜೀವನದಲ್ಲಿ ಹೊಸ ಹೆಜ್ಜೆಯನ್ನ ಇಟ್ಟಿದ್ದೀರಾ. ನಿಮ್ಮಿಬ್ಬರಿಗೂ ಸಾಕಷ್ಟು ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸುವರ್ಣ ನ್ಯೂಸ್.
ನಿಮಗೂ ಥ್ಯಾಂಕ್ ಯು, ನಮ್ಮನ್ನು ಇಂಟರ್ವ್ಯೂ ಮಾಡಿದ್ಕೆ. ಆ್ಯಂಡ್ ಜನರಿಗೂ ಥ್ಯಾಂಕ್ ಯು ಸೋ ಮಚ್. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ನಾಯಕ ಮತ್ತು ನಾಯಕಿಯ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.